ಆಗ್ತಕ್ಕಂಥ ಲಕ್ಷಾಂತರ ಜನ ಸ್ವಚ್ಛತಾ ಕಾರ್ಮಿಕರ ಪರಿಸ್ಥಿತಿಗಳು, ಸ್ವಾಗತ ಸಮಸ್ಯೆಗಳು ಅನೇಕ ರೀತಿಯಲ್ಲಿದ್ದಾವೆ. ಸಹ ಪೌರ ಕಾರ್ಮಿಕರ ಸಮಸ್ಯೆಗಳನ್ನ ಗಂಭೀರವಾಗಿ ತಗೊಂಡಿಲ್ಲ. ಸಹ ಕಳೆದ 23 ವರ್ಷ ಪೆಂಡಿಂಗ್ ಇದ್ದಾರೆ. ಸಮುದಾಯದ ಅಂದ್ರೆ ಸ್ವಚ್ಛತಾ ಕಾರ್ಮಿಕರ ಸಮುದಾಯದ ಒಬ್ಬ ಪ್ರತಿನಿಧಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಮಾತಾಡುವಂತವ್ರು ಯಾರೂ ಇಲ್ಲ. IPD ಸಾಲದವರು ಗೆದ್ದು MLA ಆಗಿದ್ದಾರೆ 70-80 ಕಾಲದಲ್ಲಿ. ಒಂದು ಕಾನ್ಸ್ಟಿಟ್ಯೂಷನ್ ಬೋರ್ಡ್ ಅಂತ ಹೇಳ್ತಕ್ಕೆ ಅಲ್ಲಿ ಯಾರು ನಮ್ಮ ಪ್ರತಿನಿಧಿ ಇಲ್ಲ. ಕರ್ನಾಟಕದ ರಾಜ್ಯಾಧ್ಯಕ್ಷರು ಹಾಗೂ ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರು ಆದಂತಹ ಸನ್ಮಾನ್ಯ ಶ್ರೀ ಮೈಸೂರು ನಾರಾಯಣ್ ಅವರನ್ನ ವಿಧಾನ ಪರಿಷತ್ಗೆ ನಾಮನಿರ್ದೇಶನ ಮಾಡಿ ಅವರಿಗೆ ಎಲ್ಲ ರೀತಿಯ ಸಾಮರ್ಥ್ಯ ಇದೆ ಮತ್ತು ಕಳೆದ 35 ವರ್ಷದಿಂದ ನಿರಂತರವಾಗಿ ಪೌರ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. 90% ಮಹಿಳಾ ಕಾರ್ಮಿಕರಿದ್ದಾರೆ. ಮಲಬದ್ಧ ಕಾರ್ಮಿಕರು ನಮ್ಮ ರಾಜ್ಯದಲ್ಲಿ 25,000ಕ್ಕೂ ಹೆಚ್ಚಿದ್ದಾರೆ. ನಮ್ಮ ಪೌರ ಕಾರ್ಮಿಕರು ಗ್ರಾಮೀಣ ಭಾಗದಲ್ಲಿ, ನಗರ ಭಾಗದಲ್ಲಿ 75,000ಕ್ಕಿಂತ ಹೆಚ್ಚಿದ್ದಾರೆ. ನಮ್ಮ ಸ್ವಚ್ಛತಾ ಕಾರ್ಮಿಕರು ಇನ್ಫಾರ್ಮಲ್ ಸ್ಯಾನಿಟೇಷನ್ ವರ್ಕರ್ಸ್ ಅಂತ ನಾವು ಕರಿತೀವಿ, ಖಾಸಗಿ ವಲಯದಲ್ಲಿ 3 ಲಕ್ಷಕ್ಕೂ ಹೆಚ್ಚು ಜನ ಇದ್ದಾರೆ. ಎಲ್ಲ ಕಾರ್ಮಿಕರು ಇವತ್ತು ಅತಂತ್ರವಾಗಿ ನಿಂತಿದ್ದಾರೆ. ಪರಿಷತ್ನಲ್ಲಿ ಅಥವಾ ವಿಧಾನಸಭೆಯಲ್ಲಿ ಸಮರ್ಥಕವಾಗಿ ಮಾತಾಡಬೇಕು, ಸಮರ್ಥವಾಗಿ ವಾದ ಮಾಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಸಹಾಯಕ ವೆಚ್ಚಗಳ ಹಿತರಕ್ಷಣೆಗೋಸ್ಕರ ಒಂದು ಕಾಯ್ದೆ ಮಾಡಬೇಕು. ಟಾಯ್ಲೆಟ್ಗಳು, ಕಸ ಗುಡಿಸಲು ಅತಂತ್ರ ಸ್ಥಿತಿಯಿದ್ದಾರೆ, ಅದನ್ನ ಮಾಡಬೇಕು ಅಂತೇಳಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಹತ್ರ ಮತ್ತು ಸರ್ಕಾರದ ಹತ್ರ ಮುಖ್ಯಮಂತ್ರಿಗಳ ನಾವು ಬೇಡಿಕೆ ಹಾಕಿದ್ದೀವಿ. ಸನ್ಮಾನ್ಯ ಮೈಸೂರು ನಾರಾಯಣ ಅವರು ಕಳಮತ ನಾಯಕನ ಆಯ್ಕೆ ಮಾಡಿ ಅಂತೇಳಿ ನಾವು ಸರ್ಕಾರದ ಜೊತೆಗೆ ಒತ್ತಾಯವನ್ನು ಮಾಡ್ತೀವಿ. ಮೊದಲನೇದಾಗಿ ಪರಿಶಿಷ್ಟ ಜಾತಿ ಪಂಗಡದಲ್ಲಿ ಹುಟ್ಟಿದ್ದು ಮತ್ತು ಅವರು ಒಬ್ಬ ಪೌರ ಕಾರ್ಮಿಕರಾಗಿದ್ದು, ಪೌರ ಕಾರ್ಮಿಕರ ಮಗನಾಗಿದ್ದು, ಅವರು ಇಡೀ ನಮ್ಮ ಸಮುದಾಯಕ್ಕೋಸ್ಕರವಾಗಿ 40 ವರ್ಷಗಳಿಂದ ಹಲವಾರು ಸಮಸ್ಯೆಗಳ ಬಗ್ಗೆ ಪರಿಶಿಷ್ಟ ಜಾತಿಯಾಗಿರ್ಬೋದು, SC/ST ಜನಾಂಗದವರಾಗಿರ್ಬೋದು, ಮಹಿಳೆಯರೇ ಆಗಿರ್ಬೋದು, ಹಲವಾರು ಜನಾಂಗಗಳ ಬಗ್ಗೆ ತಮ್ಮ ಹೋರಾಟಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ರಾಜ್ಯ ಮಟ್ಟದಲ್ಲಿ 29,000 ಪೌರ ಕಾರ್ಮಿಕರಿಗೆ ನೇಮಕಾತಿಯಾಗಿದೆ ಅಂದ್ರೆ ಅದು ನಾರಾಯಣವರ ಶ್ರಮದಿಂದ. ಅದಕ್ಕಾಗಿ ಆ ಸ್ಥಾನದಲ್ಲಿ ಬದಲಿಗೆ ಅವರು ಪ್ರಯತ್ನ ಮಾಡ್ತಾರೆ. ಎಲ್ಲ ಕಡೆಯಿಂದ ಒತ್ತಾಯ ತಗೊಂಡು ನಮ್ಮ ರಾಜ್ಯಾಧ್ಯಕ್ಷರಿಗೆ ಅವರು ಕೊಟ್ಟರೆ ನಮ್ಮ ಮನೆಗಳು ಬೆಳಕಾಗುತ್ತೆ. ನಮ್ಮ ಪೌರ ಕಾರ್ಮಿಕರು ಸಿಬ್ಬಂದಿಗಳು ಯಾರಿದ್ದಾರೆ ಅವರ ಮನೆಗಳಲ್ಲಿ ಎಜುಕೇಶನ್ ಆಗುತ್ತೆ. ಪುನಃ ಅವರು ಉದಾಹರಣೆಗೆ ಅವರು ಬೆಳೆಯಕ್ಕೆ ಅವರ ಸ್ಥಾನಮಾನ ಮುಖ್ಯವಾಗಿ ಅವ್ರ ಎಜುಕೇಶನ್ ಮುಂದೆ ಬರೋಕ್ಕೆ ಇಂಥ ವ್ಯಕ್ತಿಗಳು ಇದ್ರೆ ನಮಗೆ ಇವಾಗ ರಾಜ್ಯ ನಗರಸಭೆ ಪುರಸಭೆ ಮಹಾಸಂಘದಿಂದ ಹಾಗೂ ಬೆಂಗಳೂರು ಗ್ರೇಟರ್ ಬೆಂಗಳೂರು ನಗರದಲ್ಲಿ ವಾಸ ಆಗಿರೋ ನಮ್ಮ ಪೌರ ಕಾರ್ಮಿಕರ ಬಂಧುಗಳು ಕೂಡ ನಾವು ಕೇಳ್ತಾ ಇದ್ದೀವಿ ಸರ್. ಸಮುದಾಯದಿಂದ ಯಾರೇ ನಾಯಕರಾಗಿ ಆಯ್ಕೆ ಆಗಿಲ್ಲ, ಉನ್ನತ ಮಟ್ಟದಲ್ಲಿ ತಗೊಂಡೋಗಿ ಮುಟ್ಟಿಸಿ ನಮ್ಗೆಲ್ಲ ನ್ಯಾಯ ಕೊಡಿಸುವಂತ ಏಕೈಕ ನಾಯಕರಂತೆ ಸನ್ಮಾನ್ಯ ಶ್ರೀ ಮಾಜಿ ಮಹಾಪೌರರು ಹಾಗೂ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷರಾಗಿದ್ದಂತ ಮೈಸೂರು ನಾರಾಯಣ ಅವರನ್ನ ಹಾಗೂ ನಮ್ಮ ಸಮುದಾಯದ ನಾಯಕರನ್ನ ಒಮ್ಮೆ ಒಂದು ಬಾರಿ ಮೈಸೂರು ನಾರಾಯಣ ಕೇಳುವಂತ ಒಂದು ಏಕೈಕ ವ್ಯಕ್ತಿ ಅಂದ್ರೆ ಅವರು ಮೈಸೂರು ನಾರಾಯಣ ಅವರು. ಸಿದ್ದರಾಮಯ್ಯ ಅವರಿಗೆ ಮನೆ ಹತ್ರ ಹೋಗಿ ನಾವು ನಮ್ಮ ಸಂಘದ ಮುಖದಿಂದ ಎಲ್ಲಾದ್ರೂ ಹೋಗಿ ಸ್ವಾಮಿ